ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 7ನೇ ತರಗತಿಯ ತೃತೀಯ ಭಾಷೆಯಾಗಿರುವಂಥ ಹಿಂದಿ ವಿಷಯದಲ್ಲಿನ ಪಾಠ 6 ಹಮಾರೆ ರಾಷ್ಟ್ರೀಯ ಪ್ರತೀಕ್. ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಹೊಸ ಪದಗಳ ಅರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋನ ನೋಡಬಹುದು. ಈ ಪಾಠದ ಸಂಪೂರ್ಣ ವಿವರಣೆಯನ್ನು ನೀವು ತಿಳಿದುಕೊಳ್ಳಬಹುದು. ಸರಿನಾ? ಈಗ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ಕಂಪ್ಲೀಟಾಗಿ ನೋಡೋಣ. ಬನ್ನಿ, ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ? ನೋಡಿ, पहला प्रश्न अभ्यास. पहला प्रश्न, इन प्रश्नों के उत्तर लिखो. ಒಟ್ಟು 5 ಪ್ರಶ್ನೆಗಳಿವೆ. ಇವುಗಳಿಗೆ ಉತ್ತರಗಳನ್ನು ನಾನು ಹೇಳ್ತೀನಿ, ಎಲ್ಲರೂ ಕೂಡ ಬರೆದುಕೊಳ್ಳಿ. पहला प्रश्न, हमारा राष्ट्रीय ध्वज किसका प्रतीक है? उत्तर, तिरंगा ध्वज देश की आन और शान का प्रतीक है. दूसरा प्रश्न, हमारे राष्ट्रीय चिन्ह में क्या लिखा हुआ है? हमारे राष्ट्रीय चिन्ह के नीचे हिंदी में सत्यमेव जयते लिखा हुआ है. तीसरा प्रश्न, राष्ट्रगान किसने लिखा है? राष्ट्रीय गान को रविंद्रनाथ टैगोर ने लिखा है. प्रश्न 4, मोर कब नाचता है? उत्तर, मोर प्रायः वर्षा ऋतु में नाचता है. पांचवा प्रश्न, कमल कहाँ खिलता है? उत्तर, कमल तालाबों में और झीलों के कीचड़ में खिलता है. ಇವು ಒಟ್ಟು ಪೈಲಾ ಪ್ರಶ್ನೆಯಲ್ಲಿ ಬರುವಂತಹ 5 ಪ್ರಶ್ನೆಗಳಿಗೆ ನಾವೀಗ ಉತ್ತರಗಳನ್ನು ನೋಡಿದ್ದೇವೆ ಅಲ್ವಾ ಮಕ್ಕಳೇ? ಇಲ್ಲಿ ಕಾಣ್ತಿರ್ತಕ್ಕಂಥ ಅಭ್ಯಾಸದಲ್ಲಿರುವಂಥ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಇನ್ನು नेक्स्ट क्वेश्चन, निम्नलिखित वाक्यों के सामने सही या गलत का निशान लगाओ. पहला प्रश्न, केसरिया रंग त्याग और वीरता का प्रतीक है. ಇದು ಸರಿಯಾದಂಥ ಉತ್ತರ, ಒಂದು ವಾಕ್ಯ. ಎರಡನೇದಾಗಿ, ರಾಷ್ಟ್ರೀಯ ಧ್ವಜ में 34 तिलियाँ है. ಇದು ತಪ್ಪು. हमारा राष्ट्रीय चिन्ह 3 मुख वाला सिंह है. ಇದು ಕೂಡ ತಪ್ಪು. 4 ಮುಖದ ಸಿಂಹ ಇದೆ ಅಲ್ವಾ, ಇಲ್ಲಿ 3 ಮುಖವಾಲ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಇನ್ನು 4ನೆಯ ಒಂದು ವಾಕ್ಯ, ರಾಷ್ಟ್ರಗಾನ ಗಾನೆ में 52 सेकंड लगते हैं. ಇದು ಸರಿಯಾದಂತಹ ಒಂದು ವಾಕ್ಯ. मोर की गर्दन लाल होती है. ಇದು ತಪ್ಪು. मोर की गर्दन नीला होती है ಅಲ್ವಾ. ಇನ್ನು तीसरा ಒಂದು ಪ್ರಶ್ನ, ಪಢೋ और समझो. ಓದಿರಿ, ಅರ್ಥೈಸಿಕೊಳ್ಳಿ. ಪವಿತ್ರ ಅಪವಿತ್ರ, ಸತ್ಯ ಅಸತ್ಯ, ಏಕತಾ ಅನೇಕತಾ, ವಿಜಯ ಪರಾಜಯ, स्वतंत्र परतंत्र. हौदल्वा? इನ್ನು नेक्स्ट क्वेश्चन, बिंदुओं को मिलाकर मोर का चित्र बनाओ और उसमें रंग भरो. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚುಕ್ಕೆಗಳಿವೆ ಅಲ್ವಾ, ಇವುಗಳನ್ನು ಸೇರಿಸಬೇಕು. ಸೇರಿಸಿ ಬಣ್ಣವನ್ನು ತುಂಬಿರಿ ಅಂತ ಹೇಳ್ತಾರೆ. ನವಿಲಿಗೆ ಬಣ್ಣವನ್ನು ತುಂಬಿರಿ. ಮಾಡ್ತೀರಾ ಮಕ್ಕಳೇ? ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿರ್ತಕ್ಕಂಥ ಒಂದು ಡಾಟ್ ಡಾಟ್ ಇದೆ ಅಲ್ವಾ, ಇವುಗಳನ್ನ ಸೇರಿಸಬೇಕು. ಸೇರಿಸಿ ಬಣ್ಣವನ್ನು ತುಂಬಿ ನವಿಲಿಗೆ ಬಣ್ಣವನ್ನು ತುಂಬಬೇಕು. ಸರಿನಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್, पांचवा, सोचो सही शब्द चुनो ಚಿತ್ರೋं के आगे लिखो. ಇಲ್ಲಿ ಬ್ರಾಕೆಟ್ನಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ, ನಮ್ಮ ರಾಷ್ಟ್ರೀಯ ಚಿಹ್ನೆಗೆ ಸಂಬಂಧಿಸಿದವು ಅಲ್ವಾ. 6 ಚಿತ್ರಗಳಿವೆ, ಇಲ್ಲಿ 6 ಶಬ್ದಗಳಿವೆ. ಹೌದಾ? ಅವುಗಳನ್ನ ಸರಿಯಾದಂಥ ಚಿತ್ರದ ಮುಂದೆ ಸರಿಯಾದಂಥ ಶಬ್ದವನ್ನು ಬರೀಬೇಕು ಅಂತ ಹೇಳ್ತಾರೆ. ಈಗ ನೋಡೋಣ. ಮೊದಲನೇದಾಗಿ ರಾಷ್ಟ್ರಪಕ್ಷಿ ಮೋರ್,
अशोक चक्र, राष्ट्रध्वज, राष्ट्र प्राणी, ರಾಷ್ಟ್ರ ಚಿಹ್ನ, ರಾಷ್ಟ್ರ ಪುಷ್ಪ. ಸರಿನಾ? ಇವುಗಳನ್ನು ಸರಿಯಾಗಿ ಚಿತ್ರದ ಮುಂದೆ ಬರೆಯಬೇಕು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ 6th, का के की से बने वाक्य पढ़ो और समझो. यह गीता का खिलौना है, ये मुर्गी के अंडे है, यह गुड़िया की लाठी है, ये रामू की पेंसिलें हैं, वे बतख के बच्चे हैं, वह बालक की किताब है, वे मीना के गहने हैं, वह माला का भाई है. ಇಲ್ಲಿ ಇವುಗಳನ್ನ ಓದಿರಿ ಮತ್ತು ಅರ್ಥೈಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 7वां प्रश्न, नीचे दी गई तालिका से अक्षरों को चुनकर सार्थक शब्द बनाओ. ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನು ಕೂಡಿಸಿ ಏನು ಮಾಡಿ ಸರಿಯಾದ ಅರ್ಥವುಳ್ಳಂತಹ ಒಂದು ಪದವನ್ನಾಗಿ ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಉದಾಹರಣೆ ಭಾರತ್, ಭಾರತ್ ಭಾರತ್ ಕೊಟ್ಟಿದ್ದಾರಲ್ವ ಇಲ್ಲಿ. ಅದು ಸರಿಯಾದಂಥ ಒಂದು ಅಕ್ಷರಗಳನ್ನು ಜೋಡಿಸಿ ಒಂದು ಅರ್ಥಪೂರ್ಣ ಶಬ್ದ ಬರೀರಿ ಅಂತ ಹೇಳ್ತಾರೆ. ಈಗ सागर, मुर्ग, मुरग, नारी, भारी. इन्हें प्रश्न 8, नमूने के अनुसार सही शब्द लिखो. उदाहरण, राष्ट्रगीत जनगण मन, राष्ट्रीय पक्षी मोर, राष्ट्रीय खेल हॉकी, राष्ट्रीय फल आम, राष्ट्रीय फूल कमल, राष्ट्रपिता महात्मा गांधी. नेक्स्ट क्वेश्चन, ಶಬ್ದ ಕಾ ಖೇಲ್, ಶಬ್ದೋं का खेल. ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ताज महल. इन अक्षरों से अनेक सार्थक शब्द बनाए जा सकते हैं. उदाहरण, ताज महल, ताल हल. नीचे दी गई अक्षर ಮಾಲಾ ಸೆ ಸಾರ್ಥಕ್ ಶಬ್ದ ಬನಾವು. ಇಲ್ಲಿಯೂ ಕೂಡ ಕೆಲವೊಂದಿಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಕಮಲ್, ಕಕಡಿ. ಅದರಿಂದ ನಾನು ಕೆಲವೊಂದಿಷ್ಟು ಶಬ್ದಗಳನ್ನ ಬರೆದಿದ್ದೇನೆ, ಅವುಗಳನ್ನ ಬರೆದುಕೊಳ್ಳಿ. ಕಕಡಿ ಅಂದರೆ ಸೌತೆಕಾಯಿ, ಕಮಲ್ ಕಮಲ, ಕಮ್ ಕಡಿಮೆ, ಲಕಡಿ ಸೌದೆ, ಘಡಿ ಗಡಿಯಾರ, ಕಲ್ ನಾಳೆ, ಮಾನಸ್ ಮಾನಸರೋವರ, ಮಾನಸ್ ಮನಸ್ಸು, ಮಾನ್ ಮರ್ಯಾದೆ, ವರ ಸರೋವರ ಸರೋವರ, ನಸ್ ನರ, ಸರ್ ತಲೆ. ಮೂರನೆಯದಾಗಿ ಸಹನಶೀಲತಾ, ಶೀತಲ್ ತಂಪು, ಸಹನ್ ಸಹನೆ, ನಶೀಲ್ ಮಾದಕ, ನಸ್ ನರ, ನಲ್ ನಳ, ಲತಾ ಬಳ್ಳಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳಲ್ಲಿ ಪದಗಳನ್ನು ಮಾಡಬೇಕು. ಎಲ್ಲರೂ ಕೂಡ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಇಲ್ಲಿಗೆ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ನಾವು ಬಿಡಿಸಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿ. ಸರಿನಾ? ಇಲ್ಲಿಗೆ ಹಮಾರೆ ರಾಷ್ಟ್ರೀಯ ಪ್ರತೀಕ್ ಪಾಠದ ಪ್ರಶ್ನೋತ್ತರಗಳು ಕಂಪ್ಲೀಟಾಗಿ ಮುಗಿದವು. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.